ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತೆಂಗಿನಕಾಯಿ ಅಲಂಕಾರ ಅಂದರೆ ಕಳಶಕ್ಕೆ ಈಗ ತೆಂಗಿನಕಾಯಿ ಇಡ್ತೀರಿ, ಆ ತೆಂಗಿನಕಾಯಿ ಅಲಂಕಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು. ಇನ್ನು ತೆಂಗಿನಕಾಯಿಗೆ ನಾವು ಅರಿಶಿಣವನ್ನು ನಾವು ಹಚ್ಬೇಕಂದ್ರೆ ಅರಿಶಿಣಕ್ಕೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ಅರಿಶಿಣ ಹಚ್ಚೋದ್ರಿಂದ ಅರಿಶಿಣ ಉದುರೋದಿಲ್ಲ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ತೆಂಗಿನಕಾಯಿನ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಬೇಕು, ನಾರೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನಂತರ ಒಂದು ಬೌಲಲ್ಲಿ 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಬೇಕು. ಅಕ್ಕಿ ಹಿಟ್ಟಿಗೆ ನಾವು ನೀರನ್ನು ಹಾಕಬಾರ್ದು, ಹಾಲು ಹಾಕಬೇಕು ಸ್ನೇಹಿತರೆ. ನೀರು ಹಾಕಿದ್ರೆ ಅದು ಅರಿಶಿಣ ಎಲ್ಲ ಉದುರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈ ದಿನ ಅರಿಶಿಣಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ನಾವು ಈ ರೀತಿಯಾಗಿ ಪೂರ್ತಿಯಾಗಿ ತೆಂಗಿನಕಾಯಿಗೆ ಹಚ್ಕೊಬೇಕಾಗತ್ತೆ. ತುಂಬ ತೆಳು ಮಾಡ್ಕೊಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಬೇಡಿ. ಈ ರೀತಿಯಾಗಿ ಮಾಡಿ ನೀವು ತೆಂಗಿನಕಾಯಿ ಪೂರ್ತಿಯಾಗಿ ಅಕ್ಕಿ ಹಿಟ್ಟು ಹಾಗೆಯೇ ನೀವು ಹಾಲನ್ನು ಮಿಕ್ಸ್ ಮಾಡಿರೋದನ್ನು ನೀವು ಹಚ್ಕೊಬೇಕಾಗತ್ತೆ. ನಂತರ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ತೆಂಗಿನಕಾಯಿಗೆ ಹಳದಿ ಪೌಡರ್ ಅಂದರೆ ಅರಿಶಿಣದ ಪೌಡರನ್ನು ಈ ರೀತಿಯಾಗಿ ನಾನು ಅದರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಅಂದರೆ ನಾನು ಕಲಿಸ್ಕೊಂಡಿಲ್ಲ ನೀರಲ್ಲಿ ಅಥವಾ ಹಾಲಲ್ಲಿ ಕಲಿಸ್ಕೊಂಡಿಲ್ಲ. ಹಾಗೆಯೇ ನಾನು ಅದರ ಅಕ್ಕಿ ಹಿಟ್ಟಿಂದೇನು ನಾನು ಪೇಸ್ಟ್ ಉಜ್ಜಿದ್ನಲ್ಲ ಅದರ ಮೇಲೆ ನಾನು ಉದುರಿಸ್ತಾ ಇದ್ದೀನಿ. ಅದು ನೋಡಿ ಎಷ್ಟು ನೀಟಾಗಿ ಕುತ್ಕೊಂತು ಅಂತ. ಈಗ ನಾನು ಇದಕ್ಕೆ ಬಟ್ಟಿಡೋದಕ್ಕೆ ಈ ರೀತಿಯಾಗಿ ಪೆನ್ನಲ್ಲಿ, ಸ್ಕೆಚ್ ಪೆನ್ನಲ್ಲಾದರೂ ಬರ್ಕೊಬೋದು ಅಥವಾ ಮಾಮೂಲಿ ಪೆನ್ನಲ್ಲಿ ಅಥವಾ ನೀವು ಪೆನ್ಸಿಲಲ್ಲಿ ಕೂಡ ಬರ್ಕೊಂಡು ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡಿಕೊಂಡು ಅದಕ್ಕೆ ನೀವು ತೆಂಗಿನಕಾಯಿ ಮೇಲೆ ಇಟ್ಟು ಅದಕ್ಕೆ ಕುಂಕುಮವನ್ನು ಹಚ್ಚಬೇಕು. ಅದಕ್ಕೂ ಮೊದಲು ಏನು ನೀವು ಆ ಅಕ್ಕಿ ಹಿಟ್ಟಿಗೆ ನೀವು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಹಚ್ಚಿ ಅದರ ಮೇಲೆ ನೀವು ಕುಂಕುಮವನ್ನು ಹಚ್ಚೋದ್ರಿಂದ ಅದು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಬೇಕಾದ್ರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೊಬೋದು ಅಥವಾ ಚಿಕ್ಕದಾಗಿ ಕೂಡ ನಿಮ್ಮ ತೆಂಗಿನಕಾಯಿ ಸೈಜ್ ಯಾವ ರೀತಿ ಇರುತ್ತೆ ಅಷ್ಟು ಸೈಜ್ಗೆ ಮಾಡ್ಕೊಬೋದು. ಇಲ್ಲಿ ನಾನು ನೋಡಿ ಹಚ್ಕೊಂಡು ಇದ್ರ ಮೇಲೆ ನಾನು ಕುಂಕುಮನ ಹಚ್ಕೊತಾ ಇದ್ದೀನಿ. ಮೊದಲು ಅಕ್ಕಿ ಹಿಟ್ಟು ಹಾಗೆಯೇ ಹಾಲನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಚ್ಚಿ ಅದರ ಮೇಲೆ ನಾನು ಕುಂಕುಮವನ್ನು ಹಚ್ಚಿದ್ದೀನಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಂದು ಸ್ವಲ್ಪನೂ ಉದ್ರಲ್ಲ, ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕಳಶಕ್ಕೆ ನೀವು ತೆಂಗಿನಕಾಯಿನ ಇಡ್ತೀರಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಇಲ್ಲ ಮುಖವಾಡ ಇರುತ್ತೆ ಅನ್ನೋರು ಮುಖವಾಡನೂ ಕೂಡ ತೆಂಗಿನಕಾಯಿ ಕಟ್ಬೋದು, ಅಥವಾ ಮುಖವಾಡ ಇಲ್ಲ ಅನ್ನೋರು ನೀವು ಈ ಅರಿಶಿಣವನ್ನು ಹಚ್ಚಿ ಅದಕ್ಕೆ ಕುಂಕುಮದ ಬಟ್ಟನ್ನು ಇಟ್ಟು ಕೂಡ ನೀವು ಕಳಶಕ್ಕೆ ಇಡ್ಬೋದು. ಮುಖವಾಡ ಇಡ್ತೀನಿ ಅನ್ನೋರು ಬರೀ ಅರಿಶಿಣ ಹಚ್ಚಿ ಅದಕ್ಕೆ ಒಂದು ಬಟ್ಟಿಟ್ಟು ಅದರ ಮೇಲೆ ನೀವು ಅಮ್ಮನ ಮುಖಪದ್ಮವನ್ನು ಕೂಡ ನೀವು ಇಡ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.